ನಮಸ್ಕಾರ. ಪ್ರಜಾಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಕರ್ನಾಟಕದಲ್ಲಿ ಈ ಬಾರಿ ಕೆಎಂಎಫ್ ಅಂದರೆ ನಂದಿನಿ ಹಾಲು ಉತ್ಪನ್ನಗಳ ಮಾರಾಟದಲ್ಲಿ ಒಂದು ರೀತಿಯ ಹೊಸ ದಾಖಲೆ ನಿರ್ಮಾಣ ಆಗಿದೆ ಎಂದು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ದಾಖಲೆ ನಿರ್ಮಾಣಕ್ಕೆ ಕಾರಣವಾದಂತಹವರು ಜೊತೆಗೆ ಕೆಎಂಎಫ್ ನ MD ಆದಂತಹ ಜಗದೀಶ್ ಅವರು ನಮ್ಮ ಜೊತೆಗೆ ಅವರನ್ನು ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕೆಎಂಎಫ್ ಈ ಬಾರಿ ಒಂದು ರೀತಿ ಹೊಸ ದಾಖಲೆ ನಿರ್ಮಾಣ ಮಾಡಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೇಗೆ ಸಾಧ್ಯ ಆಯಿತು? ಇದು ಎಲ್ಲರ ಪರಿಶ್ರಮದಿಂದ ಆಗಿರುವಂಥ ಸಾಧನೆ ಇದು. ಬಿಕಾಸ್ ಯಾಕಂದರೆ ನಮ್ಮ ಸಿಬ್ಬಂದಿಯವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ವಿಶೇಷವಾಗಿ ಮಾರುಕಟ್ಟೆ ವಿಭಾಗದ ಸಿಬ್ಬಂದಿ ಇರ್ಬೋದು, ಪ್ರೊಡಕ್ಷನ್ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಕೂಡ ಇಂಡೆಂಟ್ ತಗೊಳ್ಳೋದ್ರಿಂದ ಇಟ್ಕೊಂಡು ಆ ಇಂಡೆಂಟನ್ನು ಲಾಸ್ಟ್ ಮೈಲ್ವರೆಗೆ ಫಾಲೋಅಪ್ ಮಾಡಿ ಯಾರು ಗ್ರಾಹಕರು ಇಂಡೆಂಟ್ ಕೊಟ್ಟಿದ್ದು ಅವ್ರಿಗೆ ಸ್ವೀಟನ್ನ ಕ್ವಾಲಿಟಿ ಸ್ವೀಟ್ಸನ್ನ ತಲುಪಿಸುವಂಥ ಸಿಸ್ಟಮ್. ಇಟ್ಸ್ ಎ ಹೋಲ್ ಸಿಸ್ಟಮ್. ಸೊ ಕೆಟಲೈಸ್ ಮಾಡಿ ನಾವು ಅವ್ರಿಗೆ ಪ್ರಾಪರ್ ಗೈಡೆನ್ಸನ್ನು ಮಾಡಿದ ಕಾರಣಕ್ಕೋಸ್ಕರ ಸೊ ದೇ ಹ್ಯಾವ್ ಡನ್ ದೇರ್ ಜಾಬ್. ಹಂಗಾಗಿ ಅವರ ಕೆಲಸದಿಂದ ನಮ್ಗೆ ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ವಿಶೇಷವಾಗಿ ಈ ಸರಿ ನಾವು ಫಸ್ಟ್ ಟಾರ್ಗೆಟ್ ಇಟ್ಕೊಂಡಾಗ ಇದನ್ನು ಹೆಂಗೆ ಅಚೀವ್ ಮಾಡಬೇಕಂತ ನಾವೆಲ್ಲರೂ ಕುತ್ಕೊಂಡು ಹಿರಿಯ ಅಧಿಕಾರಿಗಳು ನಾವೆಲ್ಲ ಚರ್ಚೆ ಮಾಡ್ತಾರೆ. ನಮಗೆ ಕಂಡು ಬಂದಿದ್ದು ಅವಕಾಶಗಳು ಸಾಕಷ್ಟಿದೆ, ಆದರೆ ನಾವು ಹೋಗಿ ಎಲ್ಲೂ ಅಪ್ರೋಚ್ ಮಾಡ್ತಾ ಇಲ್ಲ ಇದುವರೆಗೆ ಅನ್ನೋದು ನಮ್ಮ ಒಂದು ಬೇಸಿಕ್ ಕೊರತೆ ಇತ್ತು. ಇಂಡೆಂಟ್ ಬಂದರೆ ತೊಗೊಂಡು ಕೊಡ್ತೀವಿ, ಬಟ್ ನಮ್ಮ ಕಡೆಯಿಂದ ಪ್ರೊಆಕ್ಟಿವ್ ಆಗಿ ನಾವು ಅಪ್ರೋಚ್ ಮಾಡಿದ ರೀತಿ ಇರಲಿಲ್ಲ. ಬಟ್ ಅದನ್ನು ಈ ಸರಿ ನಾವು ರೆಕ್ಟಿಫಿಕೇಶನ್ ಮಾಡಿಕೊಂಡು ನಮ್ಮ ಕಡೆಯಿಂದಲೇ ನಾವು ಪ್ರೊಆಕ್ಟಿವ್ ಅಪ್ರೋಚ್ ಮಾಡಿ ಮತ್ತು ಅವ್ರೇನು ಯಾವ ಥರ ಸ್ಪೆಸಿಫಿಕ್ ಡಿಮ್ಯಾಂಡ್ ಕೊಡ್ತಾರೆ, ಅವ್ರಿಗೆ ಬಾಕ್ಸಿಂಗ್ ಟೈಪ್ ಡಿಫ್ರೆಂಟ್ ಬಾಕ್ಸ್ ಬೇಕಾ ಅಥವಾ ಆ ಬಾಕ್ಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಸ್ವಿಚ್ ಬೇಕಾ, ಎಲ್ಲವನ್ನೂ ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ ಸರಿ. ಸೊ ವಿ ಹ್ಯಾವ್ ಮೆಟ್ ದಿ ಕಸ್ಟಮರ್ ನೀಡ್ಸ್. ಸೊ ಅದಕ್ಕೋಸ್ಕರ ನಮಗೆ ಈ ಸರಿ ಅತಿ ಹೆಚ್ಚು ಆರ್ಡರ್ ಕೂಡ ಬಂತು ಮತ್ತು ಅಷ್ಟೇ ಸೇಲ್ಸ್ ಕೂಡ ನಮಗೆ ಆಗಿದೆ. ಪ್ರತಿ ಬಾರಿ ಕೂಡ ಮಾರ್ಕೆಟಿಂಗ್ ವಿಚಾರದಲ್ಲಿ ಕೆಎಂಎಫ್ ಒಂದು ಚೂರು ಎಲ್ಲೋ ಹಿಂದೆ ಓದಿದೆ ಅನ್ನುವಂಥ ಮಾತುಗಳು ಇತ್ತು. ಆದರೆ ಈ ಬಾರಿ ಅದೆಲ್ಲವನ್ನ ಮೆಟ್ಟಿ ನಿಂತಿದೆ. ಯಾಕಂದ್ರೆ ಕನ್ನಡಿಗರಿಗೆ ಕನ್ನಡದ ಹಾಲು ಉತ್ಪನ್ನಗಳಲ್ಲಿ ನಂಬರ್ 1 ಪ್ರಾಡಕ್ಟ್ ಆಗಿರುವಂಥ ನಂದಿನಿ ಈ ಬಾರಿ ಆ ಮಾರ್ಕೆಟಿಂಗ್ ವಿಚಾರದಲ್ಲೂ ಕೂಡ ಆ ಒಂದು ಪರಿಪೂರ್ಣತೆಯನ್ನು ಪಡ್ಕೊಂಡಿದೆ ಅಂತ ಅನ್ಸುತ್ತೆ ತಮಗೆ? ಅದೇ, ಎಲ್ಲಿ ನಮ್ಮ ಕಡಿಮೆ ಇದೆ, ಎಲ್ಲಿ ನಮ್ಮ ಕೊರತೆ ಇದೆ ನಮ್ಮಲ್ಲಿ, ಅದನ್ನು ನೀಗಿಸ್ಕೊಂಡಿದ್ದೀವಿ ನಾವೀಗ. ಬಿಕಾಸ್ ಏನಾಗುತ್ತೆ, ನಮಗೆ ನಾವು ಪ್ರೊಆಕ್ಟಿವ್ ಹೋಗಿ ಕನ್ಸ್ಯೂಮರ್ಗೆ ರೀಚ್ ಆಗಲಿಲ್ಲ ಅಂದರೆ ಅವರು ನಮ್ಮ ಹತ್ರ ಬರಲ್ಲ. ಅದು ನಂದಿನಿ ಬಗ್ಗೆ ಗೊತ್ತಿದ್ರು ಕೂಡ ಏನಾಗುತ್ತೆ, ಅವ್ರಿಗೆ ಯಾವ ಥರ ಈಗ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಸ್ವೀಟ್ಸ್ ಇದೆ, ಮೈಸೂರು ಪಾಕು, ಪೇಡ ಇಂಥದ್ದು. ಕೆಲವ್ರಿಗೆ ಏನಾಗುತ್ತೆ, ನಮಗೆ ಮಿಕ್ಸಡ್ ಸ್ವೀಟ್ಸ್ ಬೇಕಂತ ಅವ್ರ ಡಿಮ್ಯಾಂಡ್ ಇರುತ್ತೆ. KMF ಕೊಡ್ತಾರೆ ಅಂತ ಅವರು ನಾರ್ಮಲಿ ನಮಗೆ ಕೊಡಲ್ಲ. ಆ್ಯಂಡ್ ಮೋರ್ ಓವರ್ ಆ್ಯಸ್ ಎ ಬಿಸ್ನೆಸ್ ಕಂಪ್ನಿ ಮಾರ್ಕೆಟಿಂಗ್ ಮಾಡುವಂಥವ್ರು ನಾವು ಅವ್ರಿಗೆ ರೀಚ್ ಆಗುತ್ತೆ. ಸೊ ದಟ್ ಇಸ್ ವೇರ್ ನಮಗೆ ಆರ್ಡರ್ ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿ ನಾವು ಅವ್ರನ್ನೇ ರೀಚ್ ಆಗಿದ್ದಕ್ಕೋಸ್ಕರನೇ ನಮ್ಗೆ ಈ ಥರ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಖಂಡಿತ. ಯಾಕೆಂದ್ರೆ ಮಾರ್ಕೆಟ್ನಲ್ಲಿ ಇರುವಂಥದ್ದು ಈಗ ಸಾಲು ಹಬ್ಬಗಳ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಕೇವಲ ಒಂದು ಸ್ವೀಟನ್ನು ಯಾರು ಕೂಡ ತೆಗೆದುಕೊಳ್ಳೋದಿಲ್ಲ. ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ ಅನ್ನ ಅಥವಾ ಎಂಪ್ಲಾಯೀಸ್ಗಳಿಗೆ ಕೊಡ್ಲಿಕ್ಕೆ ಇರ್ಬೋದು, ಅಥವಾ ತಮ್ಮ ಮನೆಯಲ್ಲಿರುವಂಥ ಕೆಲಸದವರಿಗೆ ಕೊಡ್ಲಿಕ್ಕೆ ಇರ್ಬೋದು, ಅಥವಾ ಸ್ನೇಹಿತರಿಗೆ ಹಂಚುವಂಥ ವಿಚಾರ ಬಂದ ಸಂದರ್ಭದಲ್ಲಿ ಸಹಜವಾಗಿ ಮಿಕ್ಸ್ಡ್ ಫ್ರೂಟ್ಗಳನ್ನ ಕೊಡುವಂಥದ್ದು ಅದು ಈ ಬೇಕರಿಗಳಲ್ಲಿ ಜಾಸ್ತಿ ಅದೇ ಹೆಚ್ಚು ಸೇಲ್ ಆಗ್ತಾ ಇದೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಕೆಎಂಎಫ್ ಈ ಥರದೊಂದು ಆಲೋಚನೆಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅಂದರೆ ನಾವು ನಮ್ಮ ಟಾರ್ಗೆಟ್ ರೀಚ್ ಆಗೋದು ನಮಗೆ ಭಾಳ ಮುಖ್ಯ ಆಯಿತು. ಬಿಕಾಸ್ ನಾವು ಒಂದು ಏನು ಲಾಸ್ಟ್ ಟೈಮ್ ಸೇಲ್ಸ್ ಮಾಡಿದ್ರೆ ಡಬಲ್ ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಇತ್ತು. ಆ ಸಾಧನೆ ಮಾಡಲಿಕ್ಕೆ ಏನೇ ಪ್ರಯತ್ನ ಮಾಡ್ಬೋದು, ಯಾವ ರೀತಿ ಪ್ರಯತ್ನ ಮಾಡ್ಬೋದು, ಎಲ್ಲದಕ್ಕೂ ನಾವು ಗೋ ಹೆಡ್ ಕೊಟ್ಟಿದ್ವಿ. ನೀವು ಯಾವುದೇ ರೀತಿ ಆರ್ಡರ್ ತೊಗೊಬೋದು, ಸಪ್ಲೈ ಮಾಡಿಸ್ತೀವಿ ನಾವು. ಹಾಗಾಗಿ ನಮ್ಮ ಮಾರ್ಕೆಟಿಂಗ್ ಟೀಮ್ ಕೂಡ ಧೈರ್ಯವಾಗಿ ಮುಂದೆ ಹೋಗಿ ಏನು ಅವರು ಆರ್ಡರ್ ಕನ್ಸ್ಯೂಮರ್ ಕೇಳ್ತಾರೆ ಅದೇ ಥರ ಆರ್ಡರ್ ತೊಗೊಂಡ್ಬಂತು. ಸೊ ಪ್ರಾಬಬ್ಲಿ ಆ ಕಮಿಟ್ಮೆಂಟನ್ನು ನಾವು ಫುಲ್ಫಿಲ್ ಮಾಡಿದ್ದಕ್ಕೂ ನಮಗೆ ಈ ಥರ ಸಾಧ್ಯ ಆಗಿದೆ ನನ್ನ ಒಂದು ಅಭಿಪ್ರಾಯ. ಮತ್ತು ಸಾರ್ವಜನಿಕರಲ್ಲಿ ನಂದಿನಿ ಬಗ್ಗೆ ಬಹಳ ಉತ್ತಮವಾದ ಅಭಿಪ್ರಾಯ ಇದೆ. ಬಟ್ ತುಂಬ ಜನ ಈ ಸರಿ ಹೇಳಿದಾರೆ ಅಂತ, ಅಯ್ಯೋ ನಂದಿನಿ ನಮಗೆ ಬೇಕಂತ ಇದ್ವಿ, ಅದೇ ಫಸ್ಟ್ ಟೈಮ್ ನೀವು ಬಂದಿದ್ದೀರಾ, ನಾವು ಯಾರೂ ಕೂಡ ನಂದಿನಿಗೆ ಕೊಡ್ತೀವಿ ಅಂತೇಳಿ ತುಂಬ ಜನ ಅಪ್ರಿಷಿಯೇಟ್ ಮಾಡಿ ನಂದಿನಿಗೆ ಕೊಟ್ಟಿದ್ದಾರೆ. ಖಂಡಿತ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅಂತ ಅಂಬಾಸಿಡರು ನಂದಿನಿಗಿರುವಂಥದ್ದು ಒಂದು ಕಡೆಗಾದರೆ, ಮತ್ತೊಂದು ಕಡೆಯಲ್ಲಿ ಕನ್ನಡದ ಒಂದು ಹಾಲು ಉತ್ಪನ್ನ ಜೊತೆಗೆ ಇದೊಂದು ಕನ್ನಡಿಗರ ನೆಚ್ಚಿನ ಪ್ರಾಡಕ್ಟ್ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಟ್ರೋಲ್ಗಳಾದಂಥ ಸಂದರ್ಭದಲ್ಲೂ ಕೂಡ ನಾವೆಲ್ಲ ನೋಡಿದ್ದೀವಿ. ಆದರೆ ಅಪ್ಪು ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆದ ನಂತರ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿತ್ತು ನಂದಿನಿ ಇದು. ಆದರೆ ಈ ಬಾರಿ ಅಂದರೆ ಪ್ರತಿ ಸಾರಿ ಹಬ್ಬಗಳ ಸಾಲು ಬಂದಂಥ ಸಂದರ್ಭದಲ್ಲಿ ಸಾಲು ಹಬ್ಬಗಳ ಬಂದಂಥ ಸಂದರ್ಭದಲ್ಲಿ ಪ್ರಾಡಕ್ಟು ಜಾಸ್ತಿ ಆಗ್ತಾನೆ ಇತ್ತು. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಅಂದರೆ ಉತ್ಪನ್ನ ಜೊತೆಗೆ ದಾಖಲೆ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಬಹುಶಃ ನಾನು ತಮ್ಮ ತಿಳಿಸಿದಾಗೆ ಇಟ್ ಈಸ್ ಎ ಟೀಮ್ ವರ್ಕ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಾನು ಧನ್ಯವಾದ ತಿಳಿಸ್ಬೇಕಾದ್ರೆ ನಮ್ಮ ನಂದಿನಿ ಸಂಸ್ಥೆ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಾವು ಮೊದಲನೇ ಧನ್ಯವಾದ ತಿಳಿಸ್ಬೇಕು. ಯಾಕೆಂದರೆ ಅವರು ನಮ್ಮ ಮೊದಲನೇ ರಾಯಭಾರಿಯಾಗಿ ನಂದಿನಿಯನ್ನು ಪ್ರಮೋಟ್ ಮಾಡಿದರು. ಸೊ ಅದೇ ಪರಂಪರೆಯನ್ನು ಮುಂದುವರಿಸ್ತಾ ನಾವು ದಿವಂಗತ
ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಬ್ರ್ಯಾಂಡ್ ಅಂಬಾಸಡರ್ಗೆ ತೆಗೆದುಕೊಂಡಿದ್ವಿ. ಅವರು ಕೂಡ ನಮ್ಮ ಬ್ರ್ಯಾಂಡನ್ನು ಮೇಲೆ ತರಲಿಕ್ಕೆ ಅಥವಾ ಬ್ರ್ಯಾಂಡನ್ನು ಹೆಚ್ಚು ಪಸರಿಸಲಿಕ್ಕೆ ಭಾಳ ಶ್ರಮವನ್ನು ಹಾಕಿದರು. ಅದಾದ ನಂತರ ಅದೇ ಪರಂಪರೆನ ಮುಂದುವರಿಸಿ ನಾವೀಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ನಾವು ಬ್ರ್ಯಾಂಡ್ ಅಂಬಾಸಡರ್ಗೆ ತೆಗೆದುಕೊಂಡಿದ್ವಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಕೂಡ ಅವರ ಒಂದು ಕಾಂಟ್ರಿಬ್ಯೂಷನ್, ಅವರ ಸಹಕಾರ ನಮಗೆ ಇದ್ದೇ ಇದೆ. ಜೊತೆಗೆ ನಮ್ಮ ಸಿಬ್ಬಂದಿಯವರು ಸರಿ ಅತಿ ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡಿದ್ದಕ್ಕೆ ಈ ಸಾಧನೆ ಆಗಿದೆ ಅಂತ ನಾನು ಬಯಸ್ತೀನಿ. ಈ ಕ್ರೆಡಿಟನ್ನು ಅವ್ರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ಇವತ್ತು ಮಾರ್ಕೆಟಿಂಗ್ನಲ್ಲಿ ಈ ನಂದಿನಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಕಲಿ ಮಾಡುವಂಥ ಪ್ರಯತ್ನ ಕೂಡ ಆಯಿತು. ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಪೈಪೋಟಿ, ಅಮೂಲ್ ಸೇರಿದಂತೆ ಭಾಳಷ್ಟು ಪ್ರಾಡಕ್ಟ್ಗಳು ಪೈಪೋಟಿಗೆ ನಿಂತಿದ್ದು. ಆದರೆ ಕನ್ನಡಿಗರು ಮೆಚ್ಕೊಂಡಿದ್ದಂಥದ್ದು ನಂದಿನಿಯನ್ನು ಮಾತ್ರ. ಸೊ ಈ ವಿಚಾರದಲ್ಲಿ ಈಗ ತಿರುಪತಿಗೆ ಹೋಗುವಂಥ ತುಪ್ಪದಲ್ಲೂ ಕೂಡ ಸ್ವಲ್ಪ ವಿವಾದಗಳಾಯಿತು. ಸೊ ಅವೆಲ್ಲ ಸಮಸ್ಯೆಗಳಿಗೆ ಬಗೆಹರಿದಿದೆಯಾ? ಹಿಂದೆ ನಮ್ಮ ಕಡೆಯಿಂದೇನು ತುಪ್ಪದ ಸಪ್ಲೈನಲ್ಲಿ ಪ್ರಾಬ್ಲಮ್ ಏನಾಗಿರಲಿಲ್ಲ. ಅದು ಇಂಟರ್ನಲ್ ಮ್ಯಾಟ್ರ್ ಅಂತ ಅನ್ಸೇನೆ, ಅವ್ರ ಕಡೆ ಇಂಟರ್ನಲ್ ಮ್ಯಾಟ್ರದು. ಬಟ್ ನಮ್ಮ ಕಡೆಯಿಂದ ನಾವು ತುಪ್ಪ ಸಪ್ಲೈ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಅತಿ ಹೆಚ್ಚು ಕಾಳಜಿಯನ್ನು ನಾವು ವಹಿಸಿದ್ದೀವಿ. ಅವರು ಟೆಂಡರ್ನಲ್ಲಿ ಏನು ನಮಗೆ GPS ಹಾಕಿ ವೆಹಿಕಲ್ ಕಳಿಸ್ಕೊಡಿ ಅಂತ ನಮಗೆ ನೀಡಿರಲಿಲ್ಲ. ಬಟ್ ನಾವೇ, ಯಾಕಂದರೆ ಇದು ಭಕ್ತರ ಒಂದು ನಂಬಿಕೆ, ಶ್ರದ್ಧೆ, ವಿಶ್ವಾಸಾರ್ಹತೆ ಪ್ರಶ್ನೆ ಬರ್ತದೆ. ಯಾಕಂದರೆ ನಂದಿನಿಯ ಬಗ್ಗೆ ನಂಬಿಕೆ ಇಟ್ಟು ನಮಗೆ ಆರ್ಡರ್ನ ಕೊಟ್ಟ ಮೇಲೆ ಆ ನಂಬಿಕೆನ ಉಳಿಸ್ಕೊಳ್ಳೋವಂಥದ್ದು ನಮ್ಮ ಜವಾಬ್ದಾರಿ. ಆಲ್ವೇಸ್ ಉಳಿಸ್ಕೊಂಡಿದ್ದೀವಿ ನಾವು ನಂಬಿಕೆ, ಜನರ ನಂಬಿಕೆಯನ್ನು. ಹಾಗಾಗಿ ನಾವೇ GPS ಹಾಕಿ ಅತ್ಯಂತ ಪರಿಶುದ್ಧವಾಗಿ ಮತ್ತು ಎಲ್ಲೂ ಕೂಡ ನಮ್ಮ ಸಣ್ಣ ಲೋಪನೂ ಬರೆದಿರೋ ರೀತಿಯಲ್ಲಿ ಸ್ವಾಮಿಯ ಲಡ್ಡು ಪ್ರಸಾದಕ್ಕೆ ನಾವು ತುಪ್ಪವನ್ನು ಸಪ್ಲೈ ಮಾಡ್ತಾಯಿದ್ದೀವಿ. ಈಗಾಗಲೇ ಇನಿಷಿಯಲಿ ನಾವು ಫಸ್ಟು ನಮ್ಗೆ ಆರ್ಡರ್ ಸಿಕ್ಕಿದಾಗ ಒಂದು 350 ಮೆಟ್ರಿಕ್ ಟನ್ನಷ್ಟು ನಮ್ಗೆ ಆರ್ಡರ್ ಸಿಕ್ಕಿತ್ತು. ತದನಂತರ ಇನ್ನೂ ಹೆಚ್ಚು ಡಿಮ್ಯಾಂಡ್ ಬಂದ ಮೇರೆಗೆ ಇನ್ನೊಂದು 150 ಮೆಟ್ರಿಕ್ ಟನ್ ನಾವು ಸಪ್ಲೈ ಮಾಡಿದ್ವಿ. ಈ ಸರಿ ನಮಗೆ 1000 ಮೆಟ್ರಿಕ್ ಟನ್ಗೆ ಈಗಾಗಲೇ ಆರ್ಡ್ರು ತಿರುಪತಿಯಿಂದ ನಮಗೆ ಬಂದಿದೆ ಈ ಸರಿ. ಸೊ ಅದನ್ನು ಕೂಡ ನಾವು ಫುಲ್ಫಿಲ್ ಮಾಡಿ ಕೊಡ್ತೀವಿ ಅಂತ ನಾವು ತಿರುಪತಿಯವ್ರಿಗೆ ಹೇಳಿದ್ದೀವಿ. ಮತ್ತು ಯಾವುದೇ ಸಂದರ್ಭದಲ್ಲಿ ಅವ್ರು ಕೇಳಿದ್ರು ಕೂಡ ನಾವು ತುಪ್ಪನ ಸಪ್ಲೈ ಮಾಡಿದ್ವಿ. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಟೆಂಡರ್ ಕಂಡೀಷನ್ಸಲ್ಲಿ ಟೆಂಡರ್ ತೊಗೊಂಡವರು ಕೂಡ ಕೆಲವೊಂದು ಟೈಮ್ ಶಾರ್ಟ್ ಸಪ್ಲೈ ಮಾಡಿದ್ದು ಸಂದರ್ಭನೂ ಕೂಡ ಇತ್ತು. ಆವಾಗ ನಮಗೆ ರಿಕ್ವೆಸ್ಟ್ ಕಳಿಸಿದಾಗ ನಾವು ಯಾವುದೇ ಸಂದರ್ಭದಲ್ಲಿ ಕೇಳಿದ್ರು ಕೂಡ ನಾವು ಅವರು ಏನು ಕ್ವಾಂಟಿಟಿ ಕೇಳಿದರೆ ಅದನ್ನು ಫುಲ್ಫಿಲ್ ಮಾಡಿ ಕೊಟ್ಟಿದ್ದೀವಿ. ಈಗ ಓವರಾಲ್ ಆಗಿ ಈ ಬಾರಿಯ ಏನು ಉತ್ಪನ್ನಗಳಲ್ಲಿ ದಾಖಲೆ ಎಷ್ಟರ ಮಟ್ಟಿಗೆ ಇದಾಗಿರುವಂಥದ್ದು, ಅಂದರೆ ಎಷ್ಟು ಕ್ವಾಂಟಿಟಿ ಹೋಗಿರುವಂಥದ್ದು ಸ್ವೀಟ್ಸ್ ಅಂತ? ಈಗ ಈ ಸರಿ ನಾವು 722 ಮೆಟ್ರಿಕ್ ಟನ್ ಸ್ವೀಟ್ಸನ್ನು ನಾವು ಮಾರಾಟ ಮಾಡಿದ್ದೀವಿ. ಜೊತೆಗೆ ನಮ್ಮದು ತುಪ್ಪದ ಟರ್ನ್ ತೆಗೆದುಕೊಂಡು ರಿಟೇಲ್ ಸೆಗ್ಮೆಂಟಲ್ಲಿ ನಮಗೆ 500 ಮೆಟ್ರಿಕ್ ಟನ್ ಹೆಚ್ಚು ನಾವು ತುಪ್ಪವನ್ನು ಈ ಸರಿ ಮಾರಾಟ ಮಾಡಿದ್ವಿ. ಅಪಾರ್ಟ್ ಫ್ರಮ್ ನಮ್ಮದು ಬಲ್ಕ್ ಸೇಲ್ಸ್ ಬಿಟ್ಟು ಕನ್ಸ್ಯೂಮರ್ ಸೆಗ್ಮೆಂಟಲ್ಲಿ ನಾವೇನು ಮಾರಾಟ ಮಾಡ್ತೀವಿ. ಹಾಗಾಗಿ ನಮ್ಮದು ಓವರಾಲ್ ಡಿಪೋ ಟರ್ನ್ ಓವರ್ ತೆಗೆದುಕೊಂಡ್ರೆ ನಮ್ಮದು 175 ಕೋಟಿ ರೂಪಾಯಿ ಟರ್ನ್ ಓವರನ್ನು ನಾವು ಈ ಸರಿ ಮಾಡಿದ್ದೀವಿ. ಈ ಹಾಲಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ನೀವೇ ಎಲ್ಲೋ ಒಂದು ಮಾತು ಹೇಳಿದಂಥ ನೆನಪು, ಈ ಹಾಲು ಉತ್ಪನ್ನದಲ್ಲಿ ಅಂದರೆ ಬಂದಂಥ ಲಾಭ ಈ ಹಾಲಿನಲ್ಲಿ ಇಲ್ಲ ಅನ್ನುವಂಥದ್ದು, ಅದು ನಿಜಾನಾ ಅಥವಾ ಹೇಗೆ ಅದು ಸರಿದೂಗಿಸ್ತಾ ಇದ್ದೀರಿ ಅಂತ? ಇಲ್ಲ, ಅದು ಖಂಡಿತವಾಗ್ಲೂ ನಿಜ. ಯಾಕಂದರೆ ನಾವು ಭಾರತ ದೇಶದಲ್ಲೇ ಅತ್ಯಂತ ಕಡಿಮೆ ಬೆಲೆಗೆ ನಾವು ಹಾಲನ್ನು ಮಾರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಏನಾಗುತ್ತೆ, ನಮ್ಗೆ ಹಾಲಿನಲ್ಲಿ ಯಾವುದೂ ಪ್ರಾಫಿಟ್ ಇಲ್ಲ ನಮಗೆ. ಬಟ್ ನಾವು ಹಾಲನ್ನು ಕೊಡ್ತಕ್ಕಂಥದ್ದು ನಮ್ಮ ಬಾಧ್ಯತೆ. ನಾವು ಖಂಡಿತವಾಗ್ಲೂ ಅದನ್ನು ಗ್ರಾಹಕರಿಗೆ ಒಂದು ದಿನವೂ ತಪ್ಪದೇ ಇರೋ ರೀತಿಯಲ್ಲಿ ನಾವು ಅವ್ರಿಗೆ ಡೆಲಿವರಿ ಕೊಡ್ತೀವಿ. ಬಟ್ ನಾವು ಬೇರೆ ಉತ್ಪನ್ನಗಳು ಮಾಡಿದಂಥ ಲಾಭವನ್ನು ಇದಕ್ಕೆ ಸರಿದೂಗಿಸ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಈಗ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದಿನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾರಾಟ ಆಗ್ತಾ ಇದ್ದಂಥ ಹಾಲು ಇರ್ಬೋದು, ಅದು ಹಾಲಿನ ಉತ್ಪನ್ನಗಳಿರ್ಬೋದು, ಈಗ ಬೇರೆ ರಾಜ್ಯಗಳು ಕೂಡ ಕಾಲಿಟ್ಟಿದೆ. ಯಾವ್ಯಾವ ರಾಜ್ಯಗಳಿಗೆ ಹೋಗ್ತಾ ಇದೆ? ಈಗಾಗಲೇ ನಾವು ಹಲವಾರು ರಾಜ್ಯಗಳಲ್ಲಿ ನಾವು ಮಾರಾಟವನ್ನು ಮಾಡ್ತಾಯಿದ್ದೀವಿ. ಉದಾಹರಣೆಗೆ ನಿಮಗೆ ಪಕ್ಕದಂಥ ಹೈದರಾಬಾದ್ನಲ್ಲೇ ಮಾರಾಟ ಮಾಡ್ತಾಯಿದ್ದೀವಿ, ಚೆನ್ನೈಯಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ, ಮತ್ತು ಪಕ್ಕದ ಕೇರಳದಲ್ಲಿ ಕೂಡ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಆಮೇಲೆ ಮುಂಬೈಯಲ್ಲಿ ಕೂಡ ನಾವು 3rd ಲಾರ್ಜೆಸ್ಟ್ ಸೆಲ್ಲರ್ ನಾವು ಮುಂಬೈನಲ್ಲಿ. ಮಹಾರಾಷ್ಟ್ರ ಮತ್ತು ಪುಣೆ, ವಿದರ್ಭ ಈ ರೀತಿ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಮಾರಾಟ ಮಾಡ್ತಾಯಿದ್ದೀವಿ. ಬಟ್ ದೆಹಲಿ ಮಾರುಕಟ್ಟೆ ನಮಗೆ ನಾವು ಪ್ರವೇಶ ಮಾಡಬೇಕಂತ ನಾವು ಈ ಸರಿ ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೋಗ್ತಾಯಿದ್ದೀವಿ. ಕಾರಣ ಏನು ಅಂದರೆ, ನಮಗೆ ದೆಹಲಿ ಮಾರುಕಟ್ಟೆ ಅಂದರೆ ಇಟ್ಸ್ ಅ ಕಾಸ್ಮೋಪಾಲಿಟಿಯನ್ ಕಲ್ಚರ್ ಇರ್ತಕ್ಕಂಥ ಒಂದು ಪ್ರದೇಶ. ಮತ್ತು ಭಾರತದ ದೇಶದಲ್ಲಿ ಎಲ್ಲ ಇರ್ತಕ್ಕಂಥ ವಿವಿಧ ರಾಜ್ಯಗಳ ಜನರು ವಾಸಿಸೋದಲ್ಲದೆ ಪ್ರಪಂಚಾದ್ಯಂತ ಇರ್ತಕ್ಕಂಥ ಇತರೆ ಎಂಬಸಿಸ್ ಇರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ಬೆಂಗಳೂರು ಥರದಲ್ಲಿ ಎಲ್ಲರೂ ಕೂಡ ವಾಸ ಮಾಡುವಂಥ ಸ್ಥಳ. ಆದ್ದರಿಂದ ಒಂದು ನ್ಯಾಷನಲ್ ಐಡೆಂಟಿಟಿ ನಮಗೆ ಬ್ರ್ಯಾಂಡ್ಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಮತ್ತು ಓವರಾಲ್ ವಹಿವಾಟನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ಇದು ಅತ್ಯಂತ ಸಹಕಾರಿಯಾಗುತ್ತೆ ಅಂತ ನಾವು ಡಿಸೈಡ್ ಮಾಡಿಕೊಂಡು ಈ ಸರಿ 21ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಯವರಿಂದ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಈಗ ದೆಹಲಿಗೆ ಎಷ್ಟು ಈಗ ಆರಂಭದಲ್ಲಿ ಬೇಡಿಕೆ ಇದೆ ಮತ್ತು ಎಷ್ಟು ಅಲ್ಲಿ ಪೂರೈಕೆ ಮಾಡುವಂಥ ಪ್ಲಾನನ್ನು ಮಾಡ್ಕೊಂಡಿದ್ದೀರಿ ನೀವು? ಈಗ ಮೊದಲನೇದಾಗಿ ನಮಗೆ ಆನ್ ದ ಡೇ 1 ಫಸ್ಟ್ ಡೇನೇ ನಾವು ಮಿನಿಮಮ್ 1 ಲಕ್ಷ ಲೀಟ್ರ್ ನಮಗೆ ಡಿಮ್ಯಾಂಡ್ ಬರ್ತಕ್ಕಂಥ ನಿರೀಕ್ಷೆ ನಮಗಿದೆ ಹಾಲು.
ಪ್ಲಸ್ ಮೊಸರು ಡಿಮ್ಯಾಂಡ್ ಎಷ್ಟು ಬರುತ್ತೆ ನೋಡೋಣ. ಬಟ್ 1 ಲಕ್ಷ ಡಿಮ್ಯಾಂಡ್ ಅಂತೂ ನಮಗೆ ಆನ್ ದ ಡೇ ಒನ್ನೇ ಬರುವಂಥ ಸಾಧ್ಯತೆ ಇದೆ ಅಂತ ನಮ್ಮ ಈಗೆಲ್ಲ ಡೀಲರ್ಸ್ ಕಡೆಯಿಂದ ಇಂಡಿಯನ್ಸ್ ಎಲ್ಲ ನೋಡಿದ್ರೆ ಬರುವಂಥ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಕೂಡ ನಮ್ಮ ನಿರೀಕ್ಷೆ ಇದೆ. ಬಿಕಾಸ್ ಹಸುವಿನ ಹಾಲಿಗೆ ಭಾಳ ಡಿಮ್ಯಾಂಡ್ ಇದೆ ಡೆಲ್ಲಿನಲ್ಲಿ. ಹಾಗಾಗಿ ನಾವು ಹಸುವಿನ ಹಾಲಿನ ಬ್ರ್ಯಾಂಡ್ ಆದ್ದರಿಂದ ಮತ್ತು ನಾವು ಉತ್ತಮವಾದಂಥ ಗುಣಮಟ್ಟ ಹೊಂದಿರೋದ್ರಿಂದ ನಾವು ನಿರೀಕ್ಷೆ ಮಾಡೋದು ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಒಂದು 2 ಲಕ್ಷ ಲೀಟ್ರ್ ಆದರೂ 1ನೇ ತಿಂಗಳ ರೀಚ್ ಆಗ್ತೀವಿ ಮೊದಲನೇ ತಿಂಗಳಲ್ಲಿ ಅನ್ನೋದು ನಮ್ಮ ಒಂದು ಕ್ಯಾಲ್ಕುಲೇಷನ್ಸ್. ಈಗ ಆಲ್ರೆಡಿ ಹಾಲಿನ ಗುಣಮಟ್ಟದ ವಿಚಾರವನ್ನು ನೋಡಿಕೊಂಡ್ರೆ ಇಡೀ ಭಾರತದಲ್ಲಿ ಒಂದು ರೀತಿ ನಂಬರ್ 1 ಪೊಸಿಷನಲ್ಲಿದೆ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆಯಲ್ಲಿ ಈಗ ಹಾಲಿನ ಉತ್ಪನ್ನಗಳು ಸ್ವೀಟ್ಸ್ ಇರ್ಬೋದು ಅಥವಾ ಏನು ಪನ್ನೀರ್ ಇರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸು ಎಷ್ಟರ ಮಟ್ಟಿಗೆ ಈಗ ಅದು ಹೊರ ದೇಶಗಳಿಗೆ ಹೋಗ್ತಾ ಇದೆ ಮತ್ತು ದೆಹಲಿಗೆ ಏನಂತ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಈಗ ದೆಹಲಿನಲ್ಲಿ ಮೊದಲನೇದಾಗಿ ನಮ್ಮ ಪ್ರೆಸೆನ್ಸು ಮಿನಿಮಲ್ ಇದೆ. ಅಂದರೆ UHT ಮಿಲ್ಕಲ್ಲಿ ನಾವು ನಂಬರ್ 1 ಇದ್ದೀವಿ. ಗುಡ್ ಲೈಫ್ ಮಿಲ್ಕ್ ಏನಿದೆ ಎಲ್ಲ ಸ್ಟಾರ್ ಹೋಟೆಲ್ಸ್ ಆಗ್ಬೋದು, ರಿಟೇಲ್ ಸೆಗ್ಮೆಂಟಲ್ಲಿ ನಮ್ಮದು ಪ್ರೆಸೆನ್ಸ್ ಇದೆ. ಬಟ್ ಅಪಾರ್ಟ್ ಫ್ರಮ್ UHT ಮಿಲ್ಕು ನಮ್ಮದು ಬೇರೆ ಸ್ವೀಟ್ಸ್ ಆಗ್ಬೋದು ಮತ್ತು ಇತರೆ ಉತ್ಪನ್ನಗಳಾಗ್ಬೋದು, ಪನ್ನೀರು, ಚೀಸ್ ಈ ಥರ ಯಾವುದು ಕೂಡ ನಮ್ಮದು ಮಾರ್ಕೆಟಲ್ಲಿ ಪ್ರೆಸೆನ್ಸ್ ಇಲ್ಲ ನಾವೀಗ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಒಂದು ಸಿಗ್ನಿಫಿಕೆಂಟ್ ಲೊಕೇಶನ್ನಲ್ಲಿ ಒಂದು ಮೇಜರ್ ಸ್ಟೋರನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಂತ ನಮ್ಮ ಐಡಿಯಾ ಇದೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಫಾರ್ ದ್ಯಾಟ್. ಫಸ್ಟ್ ಲಾಂಚ್ ಆದ ತಕ್ಷಣ ನೆಕ್ಸ್ಟು 1 or 2 ಮಂತ್ಸ್ನಲ್ಲಿ ನಾವು ಒಂದು ಸ್ಟೋರನ್ನು ಕ್ರಿಯೇಟ್ ಮಾಡಿ ಜನರಿಗೆ ಮೊದಲು ನಂದಿನಿ ಬಗ್ಗೆ ಹೆಚ್ಚು ತಿಳಿಸ್ಕೊಟ್ಟು ಪ್ರಾಡಕ್ಟ್ಸ್ ಒಂದ್ಸರಿ ಟೇಸ್ಟ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಕೂಡ ಕ್ವಾಲಿಟಿನ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ. ಸಹಜವಾಗಿ ನಮಗೆ ಕನ್ಸ್ಯೂಮರ್ಸು ಡಿಮ್ಯಾಂಡು ಪಿಕಪ್ ಆಗುತ್ತೆ ಮತ್ತು ಸೇಲ್ಸು ಕೂಡ ಹೆಚ್ಚಾಗ್ಬೋದು ಅನ್ನೋ ನಮ್ಮ ನಿರೀಕ್ಷೆ ಇದೆ. ಹಾಗೆಯೇ ಈಗ ನಂದಿನಿ ವಿಚಾರಕ್ಕೆ ಬಂದಾದರೆ ನಂದಿನಿ ಹಾಲು ಮತ್ತು ಪ್ರಾಡಕ್ಟ್ ಜೊತೆಯಲ್ಲಿ ನಂದಿನಿ ಇಡ್ಲಿ ಮತ್ತು ದೋಸೆಯ ಪ್ರಾಡಕ್ಟ್ಗಳು ಕೂಡ ಈಗ ಆಲ್ರೆಡಿ ನಂದಿನಿ ಹೆಸರಿನಲ್ಲಿ ಮಾರ್ಕೆಟಿಂಗಲ್ಲಿ ಕೆಲವು ಕಂಪನಿಗಳು ಫೇಕಾಗಿ ಮಾಡಿಕೊಂಡು ಈಗ ಆಲ್ರೆಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾವೆ. ಸೊ ಈಗ ನಂದಿನಿ ಕಡೆಯಿಂದನೇ ಅಧಿಕೃತವಾಗಿ ಈಗ ಆ ಬ್ರ್ಯಾಂಡ್ ಹೊರ ಬರ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಎಲ್ಲಿವರೆಗೂ ಬಂದಿದೆ? ಈಗಾಗಲೇ ಅಂತಿಮ ಹಂತದ ಟ್ರಯಲ್ಸಲ್ಲಿದ್ದೀವಿ ನಾವು. ಶಾರ್ಟ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಟೈಮ್ ತೊಗೊಂಡು ನಾವು ಲಾಂಚ್ ಮಾಡಿಸ್ತೀವಿ. ಎಲ್ಲ ಪೂರ್ವಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. ಅದಕ್ಕೆ ಮಾರ್ಕೆಟಿಗೆ ಲಾಂಚ್ ಮಾಡೋಕ್ಕೆ ಬೇಕಾದಂಥ ಎಲ್ಲ ಪೂರ್ವಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ವಿ. ಕೊನೆಯ ಪ್ರಶ್ನೆ, ವಿದೇಶಗಳಿಗೆ ಏನಾದರೂ ನಂದಿನಿಯ ಪ್ರಾಡಕ್ಟ್ ಹೋಗ್ತಾ ಇದೆಯಾ ಅಥವಾ ಎಷ್ಟರ ಮಟ್ಟಿಗೆ ಅಲ್ಲಿ ಸಕ್ಸಸ್ಫುಲ್ ಆಗಿದೆ? ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ನಾವು ಕಳೆದ ಸಾರಿ ದುಬೈನಲ್ಲಿ ಒಂದು ಫಸ್ಟ್ ಇಂಟರ್ನ್ಯಾಷನಲ್ ಔಟ್ಲೆಟನ್ನು ನಾವು ಓಪನ್ ಮಾಡಿದ್ವಿ. ಅವತ್ತಿಂದ ನಾವು ಹಿಂದಿರುಗಿ ನೋಡೇ ಇಲ್ಲ. ಆ್ಯಕ್ಚುಲಿ ದುಬೈನಲ್ಲಿ ಅತಿ ಹೆಚ್ಚು ಸ್ವೀಟ್ ಸೇಲ್ಸು ನಮ್ಮಲ್ಲಿ ಆಗ್ತದೆ. ಜೊತೆಗೆ ಐಸ್ ಕ್ರೀಮ್ ಸೇಲ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ನಮ್ಮ ಐಸ್ ಕ್ರೀಮ್ಸ್ಗೆ ಇನ್ಫ್ಯಾಕ್ಟ್ ನ್ಯಾಚುರಲ್ ಐಸ್ ಕ್ರೀಮ್ಸ್ ವೆರೈಟಿ ಏನಿದೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ. ಆನ್ ಆನ್ ಆ್ಯಾವ್ರೇಜ್ ಪ್ರತಿ ತಿಂಗಳು ನಾವು 1 ಕಂಟೈನರ್ ಆಫ್ ಐಸ್ ಕ್ರೀಮ್ಸನ್ನು ನಾವು ಈಗಾಗಲೇ ದುಬೈಗೆ ಕಳಿಸ್ಕೊಡ್ತಾ ಇದ್ವಿ. ಇದ್ರ ಜೊತೆಗೆ ನಮಗೆ ಫ್ರೋಝನ್ ಫಾರ್ಮ್ಯಾಟ್ನಲ್ಲಿ ಸ್ವೀಟ್ಸನ್ನು ನಾವು USA ಕೂಡ ಕಳಿಸ್ಕೊಡ್ತಾ ಇದ್ವಿ. ಪಟೇಲ್ ಸ್ಟೋರ್ಸ್ ಅಂತ ಆ ಸ್ಟೋರ್ಸಲ್ಲಿ ನಮ್ಮ ಸ್ವೀಟ್ಸು ಕೂಡ ಅವೈಲೇಬಲ್ ಇದೆ. ಆನ್ ಆನ್ ಆ್ಯಾವ್ರೇಜ್ 1 ತಿಂಗಳಿಗೆ 1 ಟನ್ನಷ್ಟು ನಮಗೆ ಸ್ವೀಟ್ ಸೇಲ್ಸು USA ಕೂಡ ಆಗ್ತದೆ ನಮಗೆ. ಅದ್ರ ಜೊತೆಗೆ ಈ ಕಡೆ ನಮಗೆ ಸಿಂಗಪೂರು ಮತ್ತು ಕಾಂಬೋಡಿಯಾ ಈ ಥರ ಕಂಟ್ರೀಸ್ಗೆ ಏನಾಗಿದೆ ನಮ್ಮದು UHT ಮಿಲ್ಕು ಅತಿ ಹೆಚ್ಚು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇನ್ನೂ ಒಂದು ಸ್ಟೋರನ್ನು ದುಬೈನಲ್ಲಿ ಓಪನ್ ಮಾಡಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇದೆ. ಅದನ್ನು ಮೋಸ್ಟ್ಲಿ ನಾವು ಜನವರಿ ಇಲ್ಲ ಫೆಬ್ರವರಿಗೆ ನಾವು ಇನ್ನೊಂದು ಸ್ಟೋರನ್ನು ಓಪನ್ ಮಾಡ್ತಾಯಿದ್ವಿ ದುಬೈನಲ್ಲೇ. ಅದೇ ರೀತಿ ಸೌದಿ ಅರೇಬಿಯಾ ಇರ್ಬೋದು, ಆಮೇಲೆ ಕತಾರ್ ಇರ್ಬೋದು, ಇಲ್ಲಿ ಕಡೆಯಿಂದ ತುಂಬ ಡಿಮ್ಯಾಂಡ್ಸ್ ಬರ್ತಾಯಿದೆ ನಮಗೆ. ಡೆಫಿನೆಟ್ಲಿ ಇನ್ನು ನೆಕ್ಸ್ಟ್ 1 ವರ್ಷದಲ್ಲಿ ನಮ್ಮ ಸಿಗ್ನಿಫಿಕೆಂಟ್ ಪ್ರೆಸೆನ್ಸನ್ನು ನಾವು ಮಿಡಲ್ ಈಸ್ಟ್ನಲ್ಲಿ ನಾವು ಹೊಂದಿರ್ತೀವಿ ಅಂತ ನಮ್ಮ ಒಂದು ಆಶಾಭಾವನೆ ಇದೆ. ಒಂದು 10 ಔಟ್ಲೆಟ್ ಆದರೂ ನಾವು ಮಿಡಲ್ ಈಸ್ಟಲ್ಲಿ ಮಾಡ್ತೀವಿ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಓಕೆ, ಇದು ಜಗದೀಶ್ ಅವರು ಹೇಳುವಂಥ ಮಾತು. ಕರ್ನಾಟಕದಲ್ಲಿ ನೆಚ್ಚಿನ ಹಾಲು ಉತ್ಪನ್ನಗಳಾದಂತಹ ನಂದಿನಿ ಉತ್ಪನ್ನಗಳು ಇವತ್ತು ಬೇರೆ ರಾಜ್ಯಗಳಿಗೆ ಮಾತ್ರ ಅಲ್ಲ, ವಿದೇಶಗಳಿಗೂ ಕೂಡ ಕಾಲಿಟ್ಟಿದೆ. ಅಲ್ಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ ಅನ್ನುವಂಥದ್ದು ಅವರು ಹೇಳುವಂಥ ಮಾತು. ಇದು ಇವತ್ತಿನ ವಿಶೇಷ.